ನಮಸ್ಕಾರ ಸ್ನೇಹಿತರೆ. ಕೇಂದ್ರ ಮತ್ತು ರಾಜ್ಯದ ನಡುವಿನ ತೆರಿಗೆ ಸಂಘರ್ಷ ಲೋಕಸಭಾ ಚುನಾವಣೆಗಳ ಬೆನ್ನಲ್ಲೇ ಯಾವ ಸ್ವರೂಪವನ್ನು ಪಡ್ಕೋಬಹುದು ಮತ್ತು ಮತದಾರರ ಮೇಲೆ ಯಾವ ಪರಿಣಾಮವನ್ನು ಬೀರಬಹುದು ಅನ್ನೋದ್ರ ಬಗ್ಗೆ ಲೆಕ್ಕಾಚಾರ ನಡೆದಿದೆ. ಇದರ ಬೆನ್ನಲ್ಲೇ ಇವತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಖುದ್ದಾಗಿ ಬೆಂಗಳೂರಿಗೆ ದೌಡಾಯಿಸಿ ವಿವಾದದ ಬಾಂಬ್ ಸಿಡಿಸಿದ್ದಾರೆ. ಕೇಂದ್ರದ ಕೋಟ್ಯಾಂತರ ರೂಪಾಯಿ ಹಣದ ನೆರವು ಅದನ್ನು ಯೂಸ್ ಮಾಡ್ದಲೇ ರಾಜ್ಯ ಸರ್ಕಾರ ವಾಪಸ್ ಕಳಿಸ್ತಾ ಇದೆ. ಅದನ್ನು ಬಳಸ್ಕೊಳ್ಳುವಂತಹ ಶಕ್ತಿ ಕೂಡ ಈ ಸರ್ಕಾರಕ್ಕೆ ಇಲ್ಲವಾಗಿದೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪವನ್ನು, ಗುರುತರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಜೊತೆಗೆ ಕೆಲವು ದಾಖಲೆಗಳನ್ನ, ಅಂಕಿಅಂಶಗಳನ್ನು ಕೂಡ ಬಿಡುಗಡೆ ಮಾಡಿದ್ದು, ನಾವು ಯಾವುದೇ ಕಾರಣಕ್ಕೂ ರಾಜ್ಯಕ್ಕೆ ಕೇಂದ್ರದಿಂದ ಒಂದು ನಯಾ ಪೈಸೆಷ್ಟು ಹಣವೂ ಕೂಡ ಬರಬೇಕಾದದ್ದು ಯಾವುದೂ ಇಲ್ಲ, ನಾವು ಬಾಕಿ ಇಟ್ಕೊಂಡಿಲ್ಲ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ. ಕೇಂದ್ರ ಮತ್ತು ರಾಜ್ಯದ ನಡುವಿನ ಸಂಘರ್ಷದ ಈ ವಿಚಾರ ಲೋಕಸಭಾ ಚುನಾವಣೆಯಲ್ಲಿ ಯಾವ ಲೆವೆಲ್ಗೆ ಹೋಗಬಹುದು, ಅದೊಂದು ಪಬ್ಲಿಕ್ ಡಿಬೇಟ್ ಆಗುತ್ತಾ? ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರೆ, ಸಾಮಾನ್ಯವಾಗಿ ಪ್ರಹ್ಲಾದ್ ಜೋಶಿ ದೆಹಲಿಯಿಂದ ಹುಬ್ಳಿಗೆ ಬರ್ತಾರೆ ಮತ್ತು ಹುಬ್ಳಿಯಿಂದ ದೆಹಲಿ ಹೊರಟೋಗ್ತಾರೆ. ಇವತ್ತು ಬೆಂಗಳೂರಿಗೆ ಬಂದರು, ಒಂದು ಸುದೀರ್ಘ ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು ಮತ್ತು ತೆರಿಗೆಗಳ ವಿಚಾರದಲ್ಲಿ, ಕೇಂದ್ರದಿಂದ ಕೊಟ್ಟಿರೋ ಫಂಡ್ಗಳ ವಿಚಾರದಲ್ಲಿ ದಾಖಲೆಗಳನ್ನು, ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿದರು. ಅವರು ಕೇಂದ್ರ ಸರ್ಕಾರವನ್ನು ಡಿಫೆಂಡ್ ಮಾಡಿದರು. ಪ್ರಹ್ಲಾದ್ ಜೋಶಿಯವರು ಬ್ರಿಲಿಯಂಟು. ಅವರು ಸಂಸದೀಯ ಸಚಿವರು. ಸಂಸದೀಯ ಬಿಕ್ಕಟ್ಟು, ಜಟಿಲ ಸಂದರ್ಭಗಳು ಬಂದಾಗ ಅವರು ಕೇಂದ್ರದ ನೆರವಿಗೆ ಬರ್ತಾರೆ. ಪ್ರೈಮ್ ಮಿನಿಸ್ಟರ್ಗೆ ಹತ್ತಿರ ಇರುವಂಥವರು. ಅವರೇ ಬಂದು ಇಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿರುವ ರೀತಿಯನ್ನು ನೋಡಿದ್ರೆ ಈ ಒಂದು ತೆರಿಗೆ ಹಕ್ಕಿನ ಸಂಘರ್ಷದ ವಿಚಾರದ ಬಿಸಿ ಕೇಂದ್ರಕ್ಕೂ ತಟ್ಟಿದೆ. ಇದು ಹೀಗೆ ಬಿಟ್ಟರೆ ಚುನಾವಣೆಯ ಸಂದರ್ಭದಲ್ಲಿ ಒಂದು ದೊಡ್ಡ ವಿಚಾರವಾಗಿ ಪರಿಣಮಿಸುತ್ತೆ ಅನ್ನೋದನ್ನು ಮನಗಂಡೇ ಅದನ್ನು ಕೌಂಟ್ರ್ ಮಾಡೋದಕ್ಕೆ ಬೆಂಗಳೂರಿಗೆ ಬಂದಿದ್ದು ವಿಶೇಷ. ಹಾಗಾದರೆ ಅವರು ಮಾಡಿದ ಕೌಂಟ್ರ್ ಏನಿತ್ತು? ಜೊತೆಗೆ ಅವರ ಈ ಸುದ್ದಿಗೋಷ್ಠಿಯಿಂದ ರಾಜ್ಯ ಎದುರಿಸುತ್ತಿರುವಂತಹ ಸಮಸ್ಯೆಗಳ ಪರಿಹಾರ ಏನಾದರೂ ಇತ್ತಾ? ಮುಖ್ಯವಾಗಿ ಕೇಂದ್ರ ಮತ್ತು ರಾಜ್ಯದ ನಡುವಿನ ಸಂಘರ್ಷ ಒಂದು ಸಂಸದೀಯ ಚೌಕಟ್ಟಲ್ಲಿ ಪರಿಹಾರದ ಸ್ವರೂಪವನ್ನು ಪಡ್ಕೊಂಡ್ರೆ ಮತ್ತು ರಾಜ್ಯವನ್ನು ಪ್ರತಿನಿಧಿಸುವ ಕೇಂದ್ರದಲ್ಲಿರುವಂತಹ ಸಚಿವರು ಮಧ್ಯಪ್ರವೇಶ ಮಾಡಿ ರಾಜ್ಯಕ್ಕೆ ನ್ಯಾಯವನ್ನು ದೊರಕಿಸಿಕೊಟ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಅಂತ ನ್ಯಾಯ ದೊರಕಿಸುವ ಸುಳಿವು ಪ್ರಹ್ಲಾದ್ ಜೋಶಿಯರಿಂದ ಸಿಕ್ತಾ ಅನ್ನೋದೇ ಇಲ್ಲಿಯ ಮುಖ್ಯ ಪ್ರಶ್ನೆ. ಅವರು ಕೊಟ್ಟಿರುವಂತಹ ತೆರಿಗೆಯ ವಿವರಗಳನ್ನ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. 2004-2014 UPA ಸರ್ಕಾರದ ಅವಧಿಯಲ್ಲಿ 60,000 ಕೋಟಿ ರೂಪಾಯಿ ಕೇಂದ್ರದ ಪಾಲು ರಾಜ್ಯಕ್ಕೆ ದಕ್ಕಿದ್ರೆ, ಮೋದಿಯವರ ಅವಧಿಯಲ್ಲಿ 2,36,000 ಕೋಟಿ ರೂಪಾಯಿ ದಕ್ಕಿದೆ ಅನ್ನೋ ಮಾಹಿತಿಯನ್ನು ಪ್ರಹ್ಲಾದ್ ಜೋಶಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಇನ್ನು ಟ್ಯಾಕ್ಸ್ ಡೆವಲ್ಯೂಷನ್ನು 81,000 ಕೋಟಿ UPA ಸರ್ಕಾರದಲ್ಲಿ ಕೊಟ್ಟಿದ್ರೆ 2.84 ಲಕ್ಷ ಕೋಟಿ ರೂಪಾಯಿ ಈಗ ತಮ್ಮ ಅವಧಿನಲ್ಲಿ, ಮೋದಿಯವರ ಅವಧಿನಲ್ಲಿ ಸಿಕ್ಕಿದೆ. ಮತ್ತು 1 ಪೈಸಾ GSTಯನ್ನೂ ಕೂಡ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬಾಕಿಯನ್ನು ಇಟ್ಕೊಂಡಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಇನ್ನು ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಯಿಂದ ಕಳೆದ UPA ಸರ್ಕಾರದ ಅವಧಿಯಲ್ಲಿ 3,655 ಕೋಟಿ ರೂಪಾಯಿಗಳಷ್ಟು ಸಂದಾಯ ಆಗಿದ್ದರೆ, ಮೋದಿಯವರ ಅವಧಿಯಲ್ಲಿ ರಾಜ್ಯಕ್ಕೆ 12,542 ಕೋಟಿ, ಅಂದರೆ 4 ಪಟ್ಟು ಎಕ್ಸ್ಟ್ರಾ ಅವರು ವಿವರಗಳನ್ನ ಕೊಟ್ಟಿದ್ದಾರೆ. ಧರ್ಮಸಿಂಗ್ ಅವಧಿನಲ್ಲಿ ಅದೇ ಸಿದ್ದರಾಮಯ್ಯ DCM ಇರಬೇಕಾದ್ರೆ 1,147 ಕೋಟಿ ಕೇಳಿದ್ರು, ಸಿಕ್ಕಿದ್ದು 131 ಕೋಟಿ. 2005-6ನೇ ಇಸ್ವಿನಲ್ಲಿ 5,000 ಕೋಟಿ ಈ ಒಂದು ವಿಪತ್ತು ಪರಿಹಾರ ನಿಧಿಯಿಂದ ಕೇಳಿದ್ರು, ಸಿಕ್ಕಿದ್ದು 440 ಕೋಟಿ. 2006ರಲ್ಲಿ ಅವರು 1,595 ಕೋಟಿ ರೂಪಾಯಿ ಕೇಳಿದ್ರು, ಸಿಕ್ಕಿದ್ದು 340 ಕೋಟಿ. 2006ರಲ್ಲಿ ಫ್ಲಡ್ಡಿಗೆ ಮತ್ತೆ ದುಡ್ಡು ಕೇಳ್ತಾರೆ, ದುಡ್ಡು ಕೊಡಲಿಲ್ಲ. ಈ ಥರ ಅವರು ಅಂಕಿಅಂಶಗಳ ವಿವರವನ್ನು ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಹೋಗ್ತಾರೆ. ಮತ್ತು ಕೇಂದ್ರ ಸಚಿವರಾಗಿರೋದ್ರಿಂದ ಅವರ ಅಂಕಿಅಂಶಗಳನ್ನು ನಾವು ಒಪ್ಪಲೇಬೇಕಾಗತ್ತೆ. ನಾಚಿಕೆ ಬರಲ್ಲ ನಿಮಗೆ? ಮತ್ತು ಮೋದಿಯವರ ಬಗ್ಗೆ ಮಾತನಾಡ್ತೀರಿ. ನಾವೇನು ದುಡ್ಡು ಕೊಟ್ಟಿದ್ದೀವಿ ಅಂತ ನಿಮಗೆ ಹೇಳಿದ್ದೀವಿ. ಎಲ್ಲಿಂದ 60,000 ಕೋಟಿ ರೂಪಾಯಿ, ಎಲ್ಲಿಂದ 2,50,000 ಕೋಟಿ ರೂಪಾಯಿ, ಎಲ್ಲಿಂದ 80,000 ಕೋಟಿ ರೂಪಾಯಿ, ಎಲ್ಲಿಂದ 2,60,000 ಕೋಟಿ ರೂಪಾಯಿ? ವಾಟ್ ಆರ್ ಯು ಟಾಕಿಂಗ್? ಯಾವುದೇ ರೀತಿಯಾದಂಥ ಸ್ವಲ್ಪ ಆದರೂ ಮಾನ ಮರ್ಯಾದೆ ಇದ್ದಂಥವರು ಮಾತನಾಡುವಂಥದ್ದಲ್ಲ. ಆ ರೀತಿ ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ದಾರೆ. ಇನ್ನು
ಅನ್ನಭಾಗ್ಯ ಈಗೂ ಅಡ್ವರ್ಟೈಸ್ಮೆಂಟ್ ಹೇಳ್ಕೊಳ್ತಾರೆ. ಎಷ್ಟು ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತಂದ್ರೆ ಇವತ್ತಿಗೂ ಬೋರ್ಡ್ ಹಾಕೋತಾ ಇದ್ದಾರೆ. ಈಗೇನದು ಮೊನ್ನೆ ಸಂವಿಧಾನ ಏನೋ ಒಂದು ಕಾರ್ಯಕ್ರಮ ಮಾಡಿದ್ರು, ಎಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸೇರಿ ಸಂವಿಧಾನ ಓದಿ. ಮೊದಲಿದ್ದು ಅವ್ರು ಎಂದೂ ಸಂವಿಧಾನ ಓದಿಲ್ಲ. ಕಾಂಗ್ರೆಸ್ ಪಾರ್ಟಿಯವರಿಗೆ ಸಂವಿಧಾನಕ್ಕೆ ಎಂದೂ ಗೌರವಿಲ್ಲ. ಎಮರ್ಜೆನ್ಸಿಯಿಂದ ಹಿಡ್ಕೊಂಡು ಎಲ್ಲ ಕಾಲ ಕಾನೂನುಗಳನ್ನು ತಂದು ಒಟ್ಟು ಅವರ 65 ವರ್ಷದ ಆಡಳಿತದಲ್ಲಿ ಇನ್ ದರ್ 60 ಇಯರ್ಸ್ ನಾಟ್ 65 ಇಯರ್ಸ್ 60 ಇಯರ್ಸ್ದ ಅವರ ಆಡಳಿತದಲ್ಲಿ 58 ವರ್ಷ ಟು ಬಿ ವೆರಿ ಪ್ರಿಸೈಸ್ 92 ಸರ್ತೆ ಈ ದೇಶದಲ್ಲಿ ಚುನಾಯಿತ ಬಹುಮತ ಇದ್ದಂಥ ಸರ್ಕಾರಗಳನ್ನು ಕಿತ್ತಿ ಎಸೆದಂಥ ಅನ್ಡೆಮಾಕ್ರೆಟಿಕ್ ಫೆಲೋಸ್ ಟುಡೇ ದೇ ಆರ್ ಟೆಲಿಂಗ್ ಸಂವಿಧಾನ ಓದಿ ಅಂತ. ಆ ಸಂವಿಧಾನ ಓದಿದಲ್ಲಿ ಏನು ಬರೆದಿದ್ರು? ಮೋದಿ ಸರ್ಕಾರದ ಅಕ್ಕಿಯನ್ನು ಅನ್ನಭಾಗ್ಯ 10 kg, ಒಬ್ರಿಗೂ ಕೊಟ್ಟಿಲ್ಲ 10 kg, ನಾಟ್ ಇವನ್ ಸಿಂಗಲ್ kg ಆರ್ ವಾಟ್ ಎವರ್ ಇಟ್ ಈಸ್, ಇಲ್ಲಿ ತನಕ ಕೊಟ್ಟಿಲ್ಲ. 5 kg ಅಕ್ಕಿ ಕೊಡ್ತಾ ಇರೋದು ಭಾರತ ಸರ್ಕಾರ 80 ಕೋಟಿ ಜನರಿಗೆ ಇಡೀ ದೇಶದಲ್ಲಿ ಕೊಡ್ತಾ ಇದೆ. ಇದರ ಜೊತೆಗೆ ಸೆಂಟ್ರಲ್ ಕಳಿಸಿರುವಂತಹ ಅಲಾಟ್ ಮಾಡಿರುವಂತಹ ಫಂಡು ಯೂಸ್ ಆಗಿಲ್ಲ, ಬಳಕೆ ಆಗಿಲ್ಲ ಅನ್ನೋ ಮಾತನ್ನು ಅವರು ಹೇಳ್ತಾರೆ. ಬಳಕೆ ಆಗಿ 18,000 ಕೋಟಿಗಳ ಲೆಕ್ಕವನ್ನು, ಆ ಒಂದು ಶೇರನ್ನು ರಾಜ್ಯ ಸರ್ಕಾರ ಕೊಡದ ಕಾರಣ ಅದು ಕೃಷಿಗೆ, ಅನಿಮಲ್ ಹಸ್ಬೆಂಡ್ರಿಗೆ, PWDಗೆ, ಆರೋಗ್ಯ ಇಲಾಖೆಗೆ ಹೀಗೆ ಅಲರ್ಟ್ ಆಗಿರುವ ಫಂಡು ಯುಟಿಲೈಸ್ ಆಗಿಲ್ಲ. ಇದು ಖುದ್ದು ಸರ್ಕಾರವೇ ತನ್ನ ವೆಬ್ಸೈಟಲ್ಲಿ ಹಾಕ್ಕೊಂಡಿದ್ದು ಈಗ ರಿಮೂವ್ ಮಾಡಿದೆ ಅನ್ನುವ ಸ್ಫೋಟಕ ಮಾಹಿತಿಯನ್ನು ಅವ್ರು ಹೇಳ್ತಾರೆ. ಇದು ನಿಜವೇ ಆಗಿದ್ದರೆ ಯಾವುದೇ ಸರ್ಕಾರ ಇದಕ್ಕೆ ಅಕೌಂಟಬಲ್ ಆಗುತ್ತೆ. ಸೆಂಟ್ರಲ್ ಫಂಡು ಯಾಕೆ ಯೂಸ್ ಮಾಡಿಲ್ಲ ಮತ್ತು ಅದಕ್ಕೆ ಮ್ಯಾಚಿಂಗ್ ಫಂಡನ್ನು ರಾಜ್ಯ ಸರ್ಕಾರ ಯಾಕೆ ಕೊಟ್ಟಿಲ್ಲ, ಸರ್ಕಾರದ ಹತ್ರ ಹಣ ಇಲ್ವಾ, ಇದರ ಬಗ್ಗೆ ಒಂದು ಸುದೀರ್ಘವಾದ ಸ್ಟೇಟ್ಮೆಂಟನ್ನು ರಾಜ್ಯ ಸರ್ಕಾರ ಮಾಡಲೇಬೇಕಾಗುತ್ತೆ. ಕೇಂದ್ರ ಸಚಿವರೇ ಈ ಒಂದು ಸ್ಟೇಟ್ಮೆಂಟನ್ನು ಮಾಡಿರೋದ್ರಿಂದ, ಸರ್ಕಾರವೇ ತನ್ನ ವೆಬ್ಸೈಟಲ್ಲಿ ಹಾಕಿರೋದ್ರಿಂದ ಈ ಸ್ಟೇಟ್ಮೆಂಟನ್ನು, ಈ ಒಂದು ಹಣದ ಬಳಕೆಯನ್ನು ಯಾಕೆ ಮಾಡ್ಕೊಂಡಿಲ್ಲ ಅನ್ನೋದು ಇಲ್ಲಿ ಗಂಭೀರವಾದಂತಹ ವಿಚಾರ ಆಗುತ್ತೆ. ಇದು ಅಂಕಿಅಂಶಗಳ ಲೆಕ್ಕಾಚಾರದ ವಿಚಾರ. ಗೆಳೆಯರೆ, ನಾನು ಮುಖ್ಯವಾಗಿ ಇಲ್ಲಿ ಕೆಲವು ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ಬಯಸ್ತೇನೆ. ಪ್ರಹ್ಲಾದ್ ಜೋಶಿಯವರು ಜಾಣರಿದ್ದಾರೆ. ಅವರು ರಾಜ್ಯವನ್ನು ರೆಪ್ರೆಸೆಂಟ್ ಮಾಡಿದ್ದಾರೆ, ಅದು ಅವ್ರಿಗೆ ನೆನಪಿರಲಿ. ಅವರು ಎತ್ತಿರುವಂತಹ ಪ್ರಶ್ನೆಗಳು ಇದರಿಂದ ರಾಜ್ಯಕ್ಕೆ ಅನುಕೂಲ ಆಗುವಂಥದ್ದಾಯಿತು ಅಂದರೆ ಅದರಿಂದ ಅದಕ್ಕಿಂತ ಸಂತೋಷದ ಸಂಗತಿ ಬೇರೆ ಯಾವುದೂ ಇಲ್ಲ. ಆದರೆ ಇಲ್ಲಿ ಉತ್ತರವಿಲ್ಲದೆ ಉಳಿದುಕೊಂಡ ಕೆಲವು ಪ್ರಶ್ನೆಗಳಿವೆ, ಅವರು ಜೋಶಿಯವರು ಉತ್ತರಿಸಬೇಕಾಗತ್ತೆ. ಇಲ್ಲಿ ಮುಖ್ಯವಾಗಿ ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾದ ತೆರಿಗೆ ಪಾಲಿನ ಬಗ್ಗೆ ಸುದೀರ್ಘ ಚರ್ಚೆ ನಡೆಯುತ್ತಿದೆ. ನಾವು ತೆರಿಗೆ ಕಟ್ಟೋದಲ್ಲಿ ದೇಶದಲ್ಲಿ ನಂಬರ್ 2 ಪ್ಲೇಸಲ್ಲಿ ಇದ್ದೇವೆ, 2ನೇ ಸ್ಥಾನದಲ್ಲಿದ್ದೇವೆ. ಆದರೆ ತೆರಿಗೆ ಹಕ್ಕನ್ನು ಪಡೆಯೋದಲ್ಲಿ 10ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದೇವೆ. ನಮ್ಮ ಷೇರು 4.7% ಇದ್ದಿದ್ದು 1.2ಗೆ ಕುಸಿದಿದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಕಡಿಮೆ ಅರ್ನಿಂಗ್ ಇರುವಂತಹ ರಾಜ್ಯಗಳಿಗೆ ಹೆಚ್ಚು ಅರ್ನ್ ಇರುವ ರಾಜ್ಯದ ಒಂದು ಅಂಶವನ್ನು ಕೊಡುವ ಪದ್ಧತಿ, ಇದಕ್ಕೆ ಕರ್ನಾಟಕ ವಿರೋಧ ಮಾಡ್ತಿಲ್ಲ. ಹಾಗಂತ ಹೇಳಿ ಇಡೀ ಕರ್ನಾಟಕವನ್ನು ಕಿತ್ತು ಒಂದು ಸಣ್ಣ ಪಾಲನ್ನು ಮಾತ್ರ ಕರ್ನಾಟಕಕ್ಕೆ ಕೊಡೋದನ್ನು ನಾವು ಒಪ್ಕೋಬೇಕು ಅಂದರೆ ಇದು ಸರಿಯಾ? ಆಯಿತು, ಸೆಂಟ್ರಲ್ ಕಮಿಷನ್ನು, ಫೈನಾನ್ಸ್ ಕಮಿಷನ್ನು ಇದನ್ನು ನಿಗದಿಪಡಿಸುತ್ತೆ, ಸರಿ, ಆ ಪ್ರಶ್ನೆ ಬೇಡ. ಆದರೆ ಅವರೇ ನಿಗದಿಪಡಿಸಿದಂತಹ 5,000 ಕೋಟಿ ಗ್ರ್ಯಾಂಟನ್ನು, ವಿಶೇಷವಾದ ಅನುದಾನವನ್ನು ಯಾಕೆ ಕೊಡಲಿಲ್ಲ? ಜೋಶಿಯವರು ಇದಕ್ಕೆ ಉತ್ತರವನ್ನು ಕೊಡಬೇಕು. ಕೇಂದ್ರ ಸರ್ಕಾರವೇ ಅನೌನ್ಸ್ ಮಾಡಿದಂತಹ ಬಜೆಟ್ನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ರಾಷ್ಟ್ರೀಯ ಯೋಜನೆ ಅಂತ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದರ ಹಣವನ್ನು 5,000 ಕೋಟಿಯನ್ನು ಯಾಕೆ ಕೊಡಲಿಲ್ಲ? ಪೆರಿಫೆರಲ್ ರಿಂಗ್ ರೋಡು ಮತ್ತು ಕೆರೆ ಅಭಿವೃದ್ಧಿಗೆ ಕುರಿತಂತೆ ಅನೌನ್ಸ್ ಮಾಡಿದಂತಹ 6,000 ಕೋಟಿಯನ್ನು ಯಾಕೆ ಕೊಡಲಿಲ್ಲ? ಇದು ಅನೌನ್ಸ್ ಮಾಡಿದ್ದು ನಿಜ ಅಲ್ವಾ? ಕೇಂದ್ರ ಸಚಿವರಾದ ತಾವು ಕೇಂದ್ರದಲ್ಲಿ ಪ್ರಧಾನಮಂತ್ರಿಯವರ ಅತ್ಯಂತ ಆಪ್ತರಾಗಿ ರಾಜ್ಯದ ಪರವಾಗಿ ನೀವು ವಕಾಲತ್ತನ್ನು ವಹಿಸಿ ಅನ್ನೋದು ಕನ್ನಡಿಗರ ಬೇಡಿಕೆ.
BJP ಮತ್ತು ಕಾಂಗ್ರೆಸ್ ನಡುವಿನ ಲೋಕಸಭಾ ಕಾಳಗ ನಡೀಲಿ, ಅದು ಅವರವರ ರಾಜಕಾರಣಕ್ಕೆ ಬಿಟ್ಟಂತಹ ವಿಚಾರ. ಆದರೆ ರಾಜ್ಯದ ಹಕ್ಕಿನ ವಿಚಾರ ಬಂದಾಗ, ರಾಜ್ಯದ ಜನರ ನೆರವಿನ ವಿಚಾರ ಬಂದಾಗ ಪಕ್ಷ ರಾಜಕಾರಣ ಮೀರಿ ಜೋಶಿ ಅಂಥವರು ಒಂದು ಪ್ರಭಾವಿ ಸ್ಥಾನದಲ್ಲಿರುವಂತಹ ನಾಯಕರು ಹೆಚ್ಚು ಮುತ್ಸದ್ದಿತನದಿಂದ ವರ್ತಿಸುವಂಥ ಹೆಚ್ಚಿನ ಜವಾಬ್ದಾರಿ ಅವ್ರ ಮೇಲಿರುತ್ತೆ. ಪ್ರೈಮ್ ಮಿನಿಸ್ಟರ್ ಹತ್ರ BJP MP ಗಳನ್ನು ಡೆಲಿಗೇಷನಲ್ಲಿ ಅವರೇ ಕರ್ಕೊಂಡು ಹೋಗ್ಬೋದಲ್ವಾ? ನಮ್ಮ ಮಹದಾಯಿ ಯೋಜನೆಗೆ ಕ್ಲಿಯರೆನ್ಸ್ ಕೊಡ್ಬೋದಲ್ವಾ? ಹಾಗೇನೆ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ರಾಜ್ಯದ ಪರವಾಗಿ ಮಾಡಬಹುದಲ್ವಾ? ಈ ಎಲ್ಲ ಪ್ರಶ್ನೆಗಳಿಗೆ ಜೋಶಿಯವರು ಉತ್ತರ ಕೊಡಬೇಕಾಗುತ್ತೆ. ಹಾಗೆಯೇ ರಾಜ್ಯ ಸರ್ಕಾರ ಕೂಡ ಕೇಂದ್ರದ ಫಂಡನ್ನು ಸರಿಯಾಗಿ ಯೂಸ್ ಮಾಡಿಲ್ಲ ಅನ್ನುವ ಗಂಭೀರವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟನ್ನು ಮಾಡಬೇಕಾಗಿ ಬರುತ್ತೆ. ಇನ್ನೂ ಕಾಲ ಮಿಂಚಿಲ್ಲ. ತಾವು BJPಯ ಸಂಸತ್ ಸದಸ್ಯ ಎನ್ನುವುದನ್ನೂ ಮೀರಿ ಜೋಶಿಯವರು ರಾಜ್ಯದ ಪರವಾಗಿ ಬರಗಾಲಕ್ಕೆ ನೆರವನ್ನು ಕೊಡಿಸೋದಾದರೆ, ಒಂದು ಪೈಸನೂ ಕೂಡ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೆರವು ಕೊಟ್ಟಿಲ್ಲ ಅಂದರೆ, ಈಗ ಆಲ್ರೆಡಿ ಯಾವುದೋ ಹಳೆ ಫಂಡಲ್ಲಿ 700 ಕೋಟಿ ಅಡ್ವಾನ್ಸ್ ಕೊಟ್ಟಿದ್ದೀವಿ, ಅದನ್ನೇ ವಜಾ ಹಾಕ್ಕೊಳ್ಳಿ ಅನ್ನುವ ರೀತಿಯಲ್ಲಿ ಚೌಕಾಶಿ ವ್ಯಾಪಾರ ಮಾಡುವಂತಹ ಮಾತಾಡೋದಾದರೆ ಅದು ಆ ಸ್ಥಾನಕ್ಕೆ ಘನತೆ ತರುವಂಥದ್ದಲ್ಲ. ಆದ್ದರಿಂದ ರಾಜ್ಯದ ಹಕ್ಕಿನ ವಿಚಾರ ಬಂದಾಗ ಜೋಶಿ ಅಂಥವರು ಕೇಂದ್ರ ಸಚಿವರು ಇನ್ನಷ್ಟು ಜವಾಬ್ದಾರಿಯನ್ನು ಹೊತ್ತು ತಂದರೆ BJP ಮೇಲಿರುವ ಗೌರವ, ಅವರ ಮೇಲಿರುವ ಗೌರವ ಇನ್ನಷ್ಟು ಹೆಚ್ಚಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.